ಬಿಕ್ಲಿ ಶಿವ ಮರ್ಡರ್ ಕೇಸ್ಗೆ ಇನ್ನೊಂದು ಟ್ವಿಸ್ಟ್ ಅಂತಂದ್ರೆ ಕಿರಣ್ ನಿಂದ ಮಾಸ್ಟರ್ ಸ್ಕೆಚ್ ನಡೆದಿತ್ತು ಅಂತ ಹೇಳಿ ಪ್ಯಾಟ್ರಿಕ್ಗೆ ಹುಡುಗರ ಕರೆ ತರೋದಕ್ಕೆ ಕಿರಣ್ ತಿಳಿಸಿರ್ತಾನೆ. ಕನ್ನಡ ಬರುವ ಲೋಕಲ್ ಹುಡುಗರು ಬೇಡ ಅಂತ ಹೇಳಿರ್ತಾನೆ. ಶಿವಕುಮಾರ್ ಹತ್ಯೆಗೆ ತಮಿಳು ಹುಡುಗರನ್ನ ಕರೆಸಿದ್ದ ಈ ಪ್ಯಾಟ್ರಿಕ್ ಬಂಧಿತ ಆರೋಪಿಗಳಾದಂತ ಅರುಣ್ ಮತ್ತು ನವೀನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ಯಾಟ್ರಿಕ್ ಹೇಳಿಕೆಯಂತೆ ನಾವು ಬಿಕ್ಲು ಮೇಲೆ ದಾಳಿ ಮಾಡಿದ್ವಿ, ನಮಗೂ ಬಿಕ್ಲು ಶಿವಗೂ ಯಾವುದೇ ರೀತಿಯ ದ್ವೇಷ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪೊಲೀಸರ ಬಳಿ ಮರ್ಡರ್ ಮಿಸ್ಟ್ರಿಯನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ನೋಡಿ, ಕನ್ನಡ ಬರುವ ಲೋಕಲ್ ಹುಡುಗರು ಬೇಡ, ತಮಿಳುನಾಡಿಂದ ಹುಡುಗರನ್ನ ಕರೆಸಿ ಅಂತ ಹೇಳಿದ್ದನಂತೆ ಈ ಪ್ಯಾಟ್ರಿಕ್. ಲೋಕಲ್ ಹುಡುಗರು ಬೇಡ ಅಂದಿದ್ದಕ್ಕೆ ತಮಿಳು ಹುಡುಗರನ್ನ ಕರೆಸಿದ್ನಂತೆ ಪ್ಯಾಟ್ರಿಕ್. ಸದ್ಯ ಈ ವಿಚಾರವಾಗಿ ಬಂಧಿತ ಆರೋಪಿಗಳಾದ ಅರುಣ್ ಮತ್ತು ನವೀನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ಯಾಟ್ರಿಕ್ ಹೇಳಿಕೆಯಂತೆ ನಾವು ಬಿಕ್ಲು ಶಿವಪ್ರಕಾಶ್ ಮೇಲೆ ದಾಳಿಯನ್ನ ಮಾಡಿದ್ವಿ, ನಮಗೆ ಬಿಕ್ಲು ಶಿವಗೂ ಯಾವುದೇ ರೀತಿಯ ದ್ವೇಷ ಇಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಬಳಿ ಮರ್ಡರ್ ಮಿಸ್ಟ್ರಿಯನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ಧ್ರುವ, ಗಮನಿಸ್ತಾ ಇದೀವಿ ಈಗ ಆರೋಪಿತರೇನಿದ್ದಾರೆ ಎಲ್ಲ ಅರೆಸ್ಟ್ ಆಗಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಬಾಯ್ಬಿಡ್ತಾ ಇದ್ದಾರೆ. ಈಗ ಈ ಯಾರು ಬಿಕ್ಲು ಶಿವ ಇದ್ದಾನೆ, ಈತನೂ ಕೂಡ ಒಬ್ಬ ರೌಡಿ ಶೀಟರ್ ಆಗಿದ್ದ, ಫೀಲ್ಡ್ ಅಲ್ಲಿ ಹೆಸರು ಮಾಡಿದ್ದ. ಅವರ ಭಾಗದಲ್ಲಿ ಈತನಿಗೆ ಲೋಕಲ್ ಹುಡುಗರು ಎಲ್ಲರೂ ಕೂಡ ಗೊತ್ತಿದ್ರು, ಪರಿಚಯ ಇದ್ರು. ಯಾರಾದ್ರೂ ರಿಕ್ಕಿ ಮಾಡಿದ್ರೆ ಇವ್ರು ಇಂಥವ್ರೇ ಅಂತ ಆತ ಗುರುತಿಸುವಷ್ಟು ಸಶಕ್ತನಾಗಿದ್ದ. ಹಿಂಗಾಗಿ ಯಾವುದೇ ಸಂಶಯ ಬರಬಾರದು ಅಂತ ಹೇಳಿ ಔಟ್ಸೈಡರ್ಸ್ ನ ಕರೆಸಿದ್ರು ಅನ್ನುವಂತ ವಿಚಾರ ಕೂಡ ಮೊನ್ನೆ ಭಾರಿ ಚರ್ಚೆ ಆಗಿತ್ತು. ಆ ಪ್ರಕಾರವಾಗಿ ಅದು ಈಗ ದೃಢವಾಗಿದೆ. ಸದ್ಯ ಇನ್ನೂ ಏನೇನ್ ಪ್ಲಾನ್ ಮಾಡಿದ್ರಂತೆ ಇವರು, ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ. ಶ್ರೀಪಾದ್, ಈಗ ಅರುಣ್ ಮತ್ತೆ ನವೀನ್ ಎನ್ನುವಂತ ಇಬ್ಬರು ಆರೋಪಿಗಳು ಬಂಧನ ಆಗಿದ್ದಾರಲ್ಲ, ಇವರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿರುವಂತದ್ದು ಇವರು ಯಾರು ಕೂಡ ಇಲ್ಲಿಯ ಲೋಕಲ್ ಹುಡುಗರಲ್ಲ, ಇವರು ತಮಿಳ್ ಹುಡುಗರು ಅನ್ನುವಂಥದ್ದು. ಇವರನ್ನ ಕರೆಸಿದ್ದು ಪ್ಯಾಟ್ರಿಕ್ ಎಂಬಾತ. ಆದ್ರೆ ಆತ KR ಪುರಂನ ರೌಡಿ ಶೀಟರ್ ಅನ್ನುವಂಥದ್ದು ಗೊತ್ತಾಗ್ತಿದೆ. ಆದ್ರೆ ಆ ಪ್ಯಾಟ್ರಿಕ್ ಎಲ್ಲಿದ್ದಾನೆ ಅನ್ನುವಂಥದ್ದು ಪೊಲೀಸರಿಗೆ ಸಿಕ್ಕಿಲ್ಲ. ಆತನಿಗಾಗೂ ಪೊಲೀಸರು ಕೂಡ ಬಲ ಬೀಸಿದ್ದಾರೆ. ಈ ಎಲ್ಲಾ ಕತೆ ಇವರೆಲ್ಲ ಸಿಗ್ಲಿಕ್ಕೆ ಮೇನ್ ಕಾರಣ ಆಗಿದ್ದು ಈ ಪ್ರಕರಣದಲ್ಲಿ ಬಂಧಿತ ಆಗಿರುವಂತಹ ಕಿರಣ್. ಈ ಕಿರಣ್ ಸೂಚನೆಯಂತೆ ಪೆಟ್ರಿಕ್ ಈ ಇಬ್ಬರು ಈಗ ಬಂಧನ ಆಗಿರುವಂತಹ ಅರುಣ್ ಮತ್ತೆ ನವೀನ್ ಅನ್ನ ನೇಮಕ ಮಾಡ್ತಾನೆ. ಅವರಿಗೆ ಹಣವನ್ನ ಕೊಟ್ಟು ಇವರನ್ನ ಹೊಡಿರಿ ಅಂತ ಹೇಳ್ತಾರೆ. ಯಾವುದೇ ದ್ವೇಷ ಇರಲ್ಲ ಇವರಿಗೆ, ಬಿಕ್ಲು ಶಿವನ ಮೇಲೆ ದ್ವೇಷ ಇರಲ್ಲ, ಆತ ಯಾರು ಅನ್ನೋದು ಕೂಡ ಗೊತ್ತಿರಲ್ಲ. ಈಗ ಮೊನ್ನೆ ಹೋಗಿ ಅಟ್ಯಾಕ್ ಆಯ್ತು ನೋಡಿ, ಆ ಅಟ್ಯಾಕ್ ಅಲ್ಲಿ ಭಾಗಿಯಾಗಿ ಇವರು ಮಚ್ಚಿನಿಂದ ಹೊಡೆತವನ್ನ ಹೊಡೆದಿದ್ದಾರೆ. ಇದೆಲ್ಲವೂ ಕೂಡ ಪೆಟ್ರಿಕ್ ಹೇಳಿದಂತೆ ನಾವು ಕೇಳಿದ್ದೇವೆ ಅಂತ ಹೇಳಿ ಸದ್ಯ ಪೊಲೀಸರ ತನಿಖೆಯಲ್ಲಿ ಅವರು ಬಾಯ್ಬಿಟ್ಟಿರುವಂತದ್ದು. ಈಗ ಸದ್ಯ ಪೊಲೀಸರು KR ಪುರಂನ ರೌಡಿ ಶೀಟರ್ ಆಗಿರುವಂತಹ ಪೆಟ್ರಿಕ್ಗೆ ಕೂಡ ಬಲೆ ಬೀಸಿದ್ದಾರೆ. ಆತ ಎಲ್ಲಿದ್ದಾನೆ, ಆತನಿಗಾಗಿ ಒಂದು ಟೀಮ್ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಪೆಟ್ರಿಕ್ ಏನೋ ಸಿಕ್ಕ ನಂತರ ಆತನಿಗೆ ಯಾರು ನೀಡಿದ್ದು, ಈ ಕಿರಣ್ ಹೇಳಿದ್ನ ಅಥವಾ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ಜಗ್ಗ, ಆತ ಹೇಳಿದ್ನ ಅನ್ನುವಂಥದ್ದು ಇನ್ನು ಗೊತ್ತಾಗಬೇಕಾಗಿರುವಂತದ್ದು. ಹೀಗಾಗಿ ಈಗ ಅಬ್ಸ್ಕ್ಯಾಂಡ್ ಆಗಿರುವಂತಹ 3-4 ಆರೋಪಿಗಳು, ಪೆಟ್ರಿಕ್ ಇರಬಹುದು, ಈ ಪ್ರಮುಖ ಆರೋಪಿ ಜಗ್ಗ ಇರಬಹುದು, ಇನ್ನೂ 2-3 ಆರೋಪಿಗಳು, ಟೋಟಲ್ ಒಟ್ಟು 4-5 ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ವಿವಿಧ ಕಡೆಯಲ್ಲಿ ಪೊಲೀಸರ ತಂಡ ಹೋಗಿ ಅವರನ್ನ ಬಂಧಿಸುವಂತ ಕೆಲಸದಲ್ಲೇ ನಿರತರಾಗಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಬಿಕ್ಲಿ ಶಿವ ಮರ್ಡರ್ ಕೇಸ್ಗೆ ಇನ್ನೊಂದು ಟ್ವಿಸ್ಟ್ ಅಂತಂದ್ರೆ ಕಿರಣ್ ನಿಂದ ಮಾಸ್ಟರ್ ಸ್ಕೆಚ್ ನಡೆದಿತ್ತು ಅಂತ ಹೇಳಿ ಪ್ಯಾಟ್ರಿಕ್ಗೆ ಹುಡುಗರ ಕರೆ ತರೋದಕ್ಕೆ ಕಿರಣ್ ತಿಳಿಸಿರ್ತಾನೆ. ಕನ್ನಡ ಬರುವ ಲೋಕಲ್ ಹುಡುಗರು ಬೇಡ ಅಂತ ಹೇಳಿರ್ತಾನೆ. ಶಿವಕುಮಾರ್ ಹತ್ಯೆಗೆ ತಮಿಳು ಹುಡುಗರನ್ನ ಕರೆಸಿದ್ದ ಈ ಪ್ಯಾಟ್ರಿಕ್ ಬಂಧಿತ ಆರೋಪಿಗಳಾದಂತ ಅರುಣ್ ಮತ್ತು ನವೀನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ಯಾಟ್ರಿಕ್ ಹೇಳಿಕೆಯಂತೆ ನಾವು ಬಿಕ್ಲು ಮೇಲೆ ದಾಳಿ ಮಾಡಿದ್ವಿ, ನಮಗೂ ಬಿಕ್ಲು ಶಿವಗೂ ಯಾವುದೇ ರೀತಿಯ ದ್ವೇಷ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪೊಲೀಸರ ಬಳಿ ಮರ್ಡರ್ ಮಿಸ್ಟ್ರಿಯನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ನೋಡಿ, ಕನ್ನಡ ಬರುವ ಲೋಕಲ್ ಹುಡುಗರು ಬೇಡ, ತಮಿಳುನಾಡಿಂದ ಹುಡುಗರನ್ನ ಕರೆಸಿ ಅಂತ ಹೇಳಿದ್ದನಂತೆ ಈ ಪ್ಯಾಟ್ರಿಕ್. ಲೋಕಲ್ ಹುಡುಗರು ಬೇಡ ಅಂದಿದ್ದಕ್ಕೆ ತಮಿಳು ಹುಡುಗರನ್ನ ಕರೆಸಿದ್ನಂತೆ ಪ್ಯಾಟ್ರಿಕ್. ಸದ್ಯ ಈ ವಿಚಾರವಾಗಿ ಬಂಧಿತ ಆರೋಪಿಗಳಾದ ಅರುಣ್ ಮತ್ತು ನವೀನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ಯಾಟ್ರಿಕ್ ಹೇಳಿಕೆಯಂತೆ ನಾವು ಬಿಕ್ಲು ಶಿವಪ್ರಕಾಶ್ ಮೇಲೆ ದಾಳಿಯನ್ನ ಮಾಡಿದ್ವಿ, ನಮಗೆ ಬಿಕ್ಲು ಶಿವಗೂ ಯಾವುದೇ ರೀತಿಯ ದ್ವೇಷ ಇಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಬಳಿ ಮರ್ಡರ್ ಮಿಸ್ಟ್ರಿಯನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು.
ಧ್ರುವ, ಗಮನಿಸ್ತಾ ಇದೀವಿ ಈಗ ಆರೋಪಿತರೇನಿದ್ದಾರೆ ಎಲ್ಲ ಅರೆಸ್ಟ್ ಆಗಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಬಾಯಿ ಬಿಡ್ತಾ ಇದ್ದಾರೆ. ಈಗ ಈ ಯಾರು ಬಿಕ್ಲು ಶಿವ ಇದ್ದಾನೆ, ಈತನೂ ಕೂಡ ಒಬ್ಬ ರೌಡಿ ಶೀಟರ್ ಆಗಿದ್ದ, ಫೀಲ್ಡ್ ಅಲ್ಲಿ ಹೆಸರು ಮಾಡಿದ್ದ. ಅವರ ಭಾಗದಲ್ಲಿ ಈತನಿಗೆ ಲೋಕಲ್ ಹುಡುಗರು ಎಲ್ಲರೂ ಕೂಡ ಗೊತ್ತಿದ್ರು, ಪರಿಚಯ ಇದ್ರು. ಯಾರಾದ್ರೂ ರಿಕ್ಕಿ ಮಾಡಿದ್ರೆ ಇವ್ರು ಇಂಥವ್ರೇ ಅಂತ ಆತ ಗುರುತಿಸುವಷ್ಟು ಸಶಕ್ತನಾಗಿದ್ದ. ಹಿಂಗಾಗಿ ಯಾವುದೇ ಸಂಶಯ ಬರಬಾರದು ಅಂತ ಹೇಳಿ ಔಟ್ಸೈಡರ್ಸ್ ನ ಕರೆಸಿದ್ರು ಅನ್ನುವಂತ ವಿಚಾರ ಕೂಡ ಮೊನ್ನೆ ಬಾರಿ ಚರ್ಚೆ ಆಗಿತ್ತು. ಆ ಪ್ರಕಾರವಾಗಿ ಅದು ಈಗ ದೃಢವಾಗಿದೆ. ಸದ್ಯ ಇನ್ನೂ ಏನೇನ್ ಪ್ಲಾನ್ ಮಾಡಿದ್ರಂತೆ ಇವರು, ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ. ಶ್ರೀಪಾದ್, ಈಗ ಅರುಣ್ ಮತ್ತೆ ನವೀನ್ ಎನ್ನುವಂತ ಇಬ್ಬರು ಆರೋಪಿಗಳು ಬಂಧನ ಆಗಿದ್ದಾರಲ್ಲ, ಇವರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿರುವಂತದ್ದು ಇವರು ಯಾರು ಕೂಡ ಇಲ್ಲಿಯ ಲೋಕಲ್ ಹುಡುಗರಲ್ಲ, ಇವರು ತಮಿಳ್ ಹುಡುಗರು ಅನ್ನುವಂಥದ್ದು. ಇವರನ್ನ ಕರೆಸಿದ್ದು ಪ್ಯಾಟ್ರಿಕ್ ಎಂಬಾತ. ಆದ್ರೆ ಆತ KR ಪುರಂನ ರೌಡಿ ಶೀಟರ್ ಅನ್ನುವಂಥದ್ದು ಗೊತ್ತಾಗ್ತಿದೆ. ಆದ್ರೆ ಆ ಪ್ಯಾಟ್ರಿಕ್ ಎಲ್ಲಿದ್ದಾನೆ ಅನ್ನುವಂಥದ್ದು ಪೊಲೀಸರಿಗೆ ಸಿಕ್ಕಿಲ್ಲ. ಆತನಿಗಾಗೂ ಪೊಲೀಸರು ಕೂಡ ಬಲ ಬೀಸಿದ್ದಾರೆ. ಈ ಎಲ್ಲಾ ಕತೆ ಇವರೆಲ್ಲ ಸಿಗ್ಲಿಕ್ಕೆ ಮೈನ್ ಕಾರಣ ಆಗಿದ್ದು ಈ ಪ್ರಕರಣದಲ್ಲಿ ಬಂಧಿತ ಆಗಿರುವಂತಹ ಕಿರಣ್. ಈ ಕಿರಣ್ ಸೂಚನೆಯಂತೆ ಪೆಟ್ರಿಕ್ ಈ ಇಬ್ಬರು ಈಗ ಬಂಧನ ಆಗಿರುವಂತಹ ಅರುಣ್ ಮತ್ತೆ ನವೀನ್ ಅನ್ನ ನೇಮಕ ಮಾಡ್ತಾನೆ. ಅವರಿಗೆ ಹಣವನ್ನ ಕೊಟ್ಟು ಇವರನ್ನ ಹೊಡಿರಿ ಅಂತ ಹೇಳ್ತಾರೆ. ಯಾವುದೇ ದ್ವೇಷ ಇರಲ್ಲ ಇವರಿಗೆ, ಬಿಕ್ಲು ಶಿವನ ಮೇಲೆ ದ್ವೇಷ ಇರಲ್ಲ, ಆತ ಯಾರು ಅನ್ನೋದು ಕೂಡ ಗೊತ್ತಿರಲ್ಲ. ಈಗ ಮೊನ್ನೆ ಹೋಗಿ ಅಟ್ಯಾಕ್ ಆಯ್ತು ನೋಡಿ, ಆ ಅಟ್ಯಾಕ್ ಅಲ್ಲಿ ಭಾಗಿಯಾಗಿ ಇವರು ಮಚ್ಚಿನಿಂದ ಹೊಡೆತವನ್ನ ಹೊಡೆದಿದ್ದಾರೆ. ಇದೆಲ್ಲವೂ ಕೂಡ ಪೆಟ್ರಿಕ್ ಹೇಳಿದಂತೆ ನಾವು ಕೇಳಿದ್ದೇವೆ ಅಂತ ಹೇಳಿ ಸದ್ಯ ಪೊಲೀಸರ ತನಿಖೆಯಲ್ಲಿ ಅವರು ಬಾಯ್ಬಿಟ್ಟಿರುವಂತದ್ದು. ಈಗ ಸದ್ಯ ಪೊಲೀಸರು KR ಪುರಂನ ರೌಡಿ ಶೀಟರ್ ಆಗಿರುವಂತಹ ಪೆಟ್ರಿಕ್ಗೆ ಕೂಡ ಬಲೆ ಬೀಸಿದ್ದಾರೆ. ಆತ ಎಲ್ಲಿದ್ದಾನೆ, ಆತನಿಗಾಗಿ ಒಂದು ಟೀಮ್ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಪೆಟ್ರಿಕ್ ಏನೋ ಸಿಕ್ಕ ನಂತರ ಆತನಿಗೆ ಯಾರು ನೀಡಿದ್ದು, ಈ ಕಿರಣ್ ಹೇಳಿದ್ನ ಅಥವಾ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ಜಗ್ಗ, ಆತ ಹೇಳಿದ್ದ ಅನ್ನುವಂಥದ್ದು ಇನ್ನು ಗೊತ್ತಾಗಬೇಕಾಗಿರುವಂತದ್ದು. ಹೀಗಾಗಿ ಈಗ ಅಬ್ಸ್ಕ್ಯಾಂಡ್ ಆಗಿರುವಂತಹ 3-4 ಆರೋಪಿಗಳು, ಪೆಟ್ರಿಕ್ ಇರಬಹುದು, ಈ ಪ್ರಮುಖ ಆರೋಪಿ ಜಗ್ಗ ಇರಬಹುದು, ಇನ್ನು 2-3 ಆರೋಪಿಗಳು, ಟೋಟಲ್ ಒಟ್ಟು 4-5 ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ವಿವಿಧ ಕಡೆಯಲ್ಲಿ ಪೊಲೀಸರ ತಂಡ ಹೋಗಿ ಅವರನ್ನ ಬಂಧಿಸುವಂತಹ ಕೆಲಸದಲ್ಲೇ ನಿರತರಾಗೇ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಬಿಕ್ಲಿ ಶಿವ ಮರ್ಡರ್ ಕೇಸ್ಗೆ ಇನ್ನೊಂದು ಟ್ವಿಸ್ಟ್ ಅಂತಂದ್ರೆ ಕಿರಣ್ ನಿಂದ ಮಾಸ್ಟರ್ ಸ್ಕೆಚ್ ನಡೆದಿತ್ತು ಅಂತ ಹೇಳಿ ಪ್ಯಾಟ್ರಿಕ್ಗೆ ಹುಡುಗರ ಕರೆತರೋದಕ್ಕೆ ಕಿರಣ್ ತಿಳಿಸಿರ್ತಾನೆ. ಕನ್ನಡ ಬರುವ ಲೋಕಲ್ ಹುಡುಗರು ಬೇಡ ಅಂತ ಹೇಳಿರ್ತಾನೆ. ಶಿವಕುಮಾರ್ ಹತ್ಯೆಗೆ ತಮಿಳು ಹುಡುಗರನ್ನ ಕರೆಸಿದ್ದ ಈ ಪ್ಯಾಟ್ರಿಕ್. ಬಂಧಿತ ಆರೋಪಿಗಳಾದಂತಹ ಅರುಣ್ ಮತ್ತು ನವೀನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ಯಾಟ್ರಿಕ್ ಹೇಳಿಕೆಯಂತೆ ನಾವು ಬಿಕ್ಲು ಮೇಲೆ ದಾಳಿ ಮಾಡಿದ್ವಿ, ನಮಗೂ ಬಿಕ್ಲು ಶಿವಗೂ ಯಾವುದೇ ರೀತಿಯ ದ್ವೇಷ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪೊಲೀಸರ ಬಳಿ ಮರ್ಡರ್ ಮಿಸ್ಟ್ರಿಯನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ನೋಡಿ, ಕನ್ನಡ ಬರುವ ಲೋಕಲ್ ಹುಡುಗರು ಬೇಡ, ತಮಿಳುನಾಡಿಂದ ಹುಡುಗರನ್ನ ಕರೆಸಿ ಅಂತ ಹೇಳಿದ್ದನಂತೆ ಈ ಪ್ಯಾಟ್ರಿಕ್. ಲೋಕಲ್ ಹುಡುಗರು ಬೇಡ ಅಂದಿದ್ದಕ್ಕೆ ತಮಿಳು ಹುಡುಗರನ್ನ ಕರೆಸಿದಂತೆ ಪ್ಯಾಟ್ರಿಕ್. ಸದ್ಯ ಈ ವಿಚಾರವಾಗಿ ಬಂಧಿತ ಆರೋಪಿಗಳಾದ ಅರುಣ್ ಮತ್ತು ನವೀನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ಯಾಟ್ರಿಕ್ ಹೇಳಿಕೆಯಂತೆ ನಾವು ಬಿಕ್ಲು ಶಿವಪ್ರಕಾಶ್ ಮೇಲೆ ದಾಳಿಯನ್ನ ಮಾಡಿದ್ವಿ, ನಮಗೆ ಬಿಕ್ಲು ಶಿವಗೂ ಯಾವುದೇ ರೀತಿಯ ದ್ವೇಷ ಇಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಬಳಿ ಮರ್ಡರ್ ಮಿಸ್ಟ್ರಿಯನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ಧ್ರುವ, ಗಮನಿಸ್ತಾ ಇದೀವಿ ಈಗ ಆರೋಪಿತರೇನಿದ್ದಾರೆ ಎಲ್ಲ ಅರೆಸ್ಟ್ ಆಗಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಬಾಯ್ಬಿಡ್ತಾ ಇದ್ದಾರೆ. ಈಗ ಈ ಯಾರು ಬಿಕ್ಲು ಶಿವ ಇದ್ದಾನೆ, ಈತನೂ ಕೂಡ ಒಬ್ಬ ರೌಡಿ ಶೀಟರ್ ಆಗಿದ್ದ, ಫೀಲ್ಡ್ ಅಲ್ಲಿ ಹೆಸರು ಮಾಡಿದ್ದ. ಅವರ ಭಾಗದಲ್ಲಿ ಈತನಿಗೆ ಲೋಕಲ್ ಹುಡುಗರು ಎಲ್ಲರೂ ಕೂಡ ಗೊತ್ತಿದ್ರು, ಪರಿಚಯ ಇದ್ರು. ಯಾರಾದ್ರೂ ರಿಕ್ಕಿ ಮಾಡಿದ್ರೆ ಇವ್ರು ಇಂಥವ್ರೇ ಅಂತ ಆತ ಗುರುತಿಸುವಷ್ಟು ಸಶಕ್ತನಾಗಿದ್ದ. ಹಿಂಗಾಗಿ ಯಾವುದೇ ಸಂಶಯ ಬರಬಾರದು ಅಂತ ಹೇಳಿ ಔಟ್ಸೈಡರ್ಸ್ ನ ಕರೆಸಿದ್ರು ಅನ್ನುವಂತ ವಿಚಾರ ಕೂಡ ಮೊನ್ನೆ ಬಾರಿ ಚರ್ಚೆ ಆಗಿತ್ತು. ಆ ಪ್ರಕಾರವಾಗಿ ಅದು ಈಗ ದೃಢವಾಗಿದೆ. ಸದ್ಯ ಇನ್ನೂ ಏನೇನ್ ಪ್ಲಾನ್ ಮಾಡಿದ್ರಂತೆ ಇವರು, ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ.
ಶ್ರೀಪಾದ್, ಈಗ ಅರುಣ್ ಮತ್ತೆ ನವೀನ್ ಎನ್ನುವಂತ ಇಬ್ಬರು ಆರೋಪಿಗಳು ಬಂಧನ ಆಗಿದ್ದಾರಲ್ಲ, ಇವರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿರುವಂತದ್ದು ಇವರು ಯಾರು ಕೂಡ ಇಲ್ಲಿಯ ಲೋಕಲ್ ಹುಡುಗರಲ್ಲ, ಇವರು ತಮಿಳ್ ಹುಡುಗರು ಅನ್ನುವಂಥದ್ದು. ಇವರನ್ನ ಕರೆಸಿದ್ದು ಪ್ಯಾಟ್ರಿಕ್ ಎಂಬಾತ. ಆದ್ರೆ ಆತ KR ಪುರಂನ ರೌಡಿ ಶೀಟರ್ ಅನ್ನುವಂಥದ್ದು ಗೊತ್ತಾಗ್ತಿದೆ. ಆದ್ರೆ ಆ ಪ್ಯಾಟ್ರಿಕ್ ಎಲ್ಲಿದ್ದಾನೆ ಅನ್ನುವಂಥದ್ದು ಪೊಲೀಸರಿಗೆ ಸಿಕ್ಕಿಲ್ಲ. ಆತನಿಗಾಗೂ ಪೊಲೀಸರು ಕೂಡ ಬಲ ಬೀಸಿದ್ದಾರೆ. ಈ ಎಲ್ಲಾ ಕತೆ ಇವರೆಲ್ಲ ಸಿಗ್ಲಿಕ್ಕೆ ಮೈನ್ ಕಾರಣ ಆಗಿದ್ದು ಈ ಪ್ರಕರಣದಲ್ಲಿ ಬಂಧಿತ ಆಗಿರುವಂತಹ ಕಿರಣ್ ಸೂಚನೆಯಂತೆ ಪೆಟ್ರಿಕ್ ಈ ಇಬ್ಬರು ಈಗ ಬಂಧನ ಆಗಿರುವಂತಹ ಅರುಣ್ ಮತ್ತೆ ನವೀನ್ ಅನ್ನ ನೇಮಕ ಮಾಡ್ತಾನೆ. ಅವರಿಗೆ ಹಣವನ್ನ ಕೊಟ್ಟು ಇವರನ್ನ ಹೊಡಿರಿ ಅಂತ ಹೇಳ್ತಾರೆ. ಯಾವುದೇ ದ್ವೇಷ ಇರಲ್ಲ ಇವರಿಗೆ, ಬಿಕ್ಲು ಶಿವನ ಮೇಲೆ ದ್ವೇಷ ಇರಲ್ಲ, ಆತ ಯಾರು ಅನ್ನೋದು ಕೂಡ ಗೊತ್ತಿರಲ್ಲ. ಈಗ ಮೊನ್ನೆ ಹೋಗಿ ಅಟ್ಯಾಕ್ ಆಯ್ತು ನೋಡಿ, ಆ ಅಟ್ಯಾಕ್ ಅಲ್ಲಿ ಭಾಗಿಯಾಗಿ ಇವರು ಮಚ್ಚಿನಿಂದ ಹೊಡೆತವನ್ನ ಹೊಡೆದಿದ್ದಾರೆ. ಇದೆಲ್ಲವೂ ಕೂಡ ಪೆಟ್ರಿಕ್ ಹೇಳಿದಂತೆ ನಾವು ಕೇಳಿದ್ದೇವೆ ಅಂತ ಹೇಳಿ ಸದ್ಯ ಪೊಲೀಸರ ತನಿಖೆಯಲ್ಲಿ ಅವರು ಬಾಯ್ಬಿಟ್ಟಿರುವಂತದ್ದು. ಈಗ ಸದ್ಯ ಪೊಲೀಸರು KR ಪುರಂನ ರೌಡಿ ಶೀಟರ್ ಆಗಿರುವಂತಹ ಪೆಟ್ರಿಕ್ಗೆ ಕೂಡ ಬಲೆ ಬೀಸಿದ್ದಾರೆ. ಆತ ಎಲ್ಲಿದ್ದಾನೆ, ಆತನಿಗಾಗಿ ಒಂದು ಟೀಮ್ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಪೆಟ್ರಿಕ್ ಏನೋ ಸಿಕ್ಕ ನಂತರ ಆತನಿಗೆ ಯಾರು ನೀಡಿದ್ದು, ಈ ಕಿರಣ್ ಹೇಳಿದ್ನ ಅಥವಾ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ಜಗ್ಗ, ಆತ ಹೇಳಿದ್ನ ಅನ್ನುವಂಥದ್ದು ಇನ್ನು ಗೊತ್ತಾಗಬೇಕಾಗಿರುವಂತದ್ದು. ಹೀಗಾಗಿ ಈಗ ಅಬ್ಸ್ಕ್ಯಾಂಡ್ ಆಗಿರುವಂತಹ 3-4 ಆರೋಪಿಗಳು, ಪೆಟ್ರಿಕ್ ಇರಬಹುದು, ಈ ಪ್ರಮುಖ ಆರೋಪಿ ಜಗ್ಗ ಇರಬಹುದು, ಇನ್ನು 2-3 ಆರೋಪಿಗಳು, ಟೋಟಲ್ ಒಟ್ಟು 4-5 ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ವಿವಿಧ ಕಡೆಯಲ್ಲಿ ಪೊಲೀಸರ ತಂಡ ಹೋಗಿ ಅವರನ್ನ ಬಂಧಿಸುವಂತಹ ಕೆಲಸದಲ್ಲೇ ನಿರತರಾಗಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ.